ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ಮತ್ತೊಮ್ಮೆ ಎಲ್ಲರಿಗೂ ಸುಸ್ವಾಗತ. ಕಲ್ಕತ್ತಾ ಸ್ಟೈಲಲ್ಲಿ ಮಾಡುವಂಥ ಚಿಕನ್ ದಮ್ ಬಿರಿಯಾನಿ ನೋಡಿ. ಬಿರಿಯಾನಿಗೆ 9 kg ತಂದಿರೋಂಥದ್ದು ಚಿಕನ್. ಬೆಂಗಾಲಿ ಕಲ್ಕತ್ತಾ ಸ್ಟೈಲ್ ಮಾಡ್ತಾ ಇರೋಂಥದ್ದು ಬಿರಿಯಾನಿಗೆ 10 kg ಬಾಸ್ಮತಿ ಅಕ್ಕಿ ತೊಗೊಂಡಿದ್ದಾರೆ. ಇದು ಫುಲ್ ಬಾಸ್ಮತಿ ಅಕ್ಕಿ ತುಂಬ ಚೆನ್ನಾಗಿದೆ. ನೋಡೋಣ ಬನ್ನಿ ಯಾವ ಥರ ಮಾಡ್ತಾರೆ ಅಂತ ಬಿಟ್ಟು. ಬಿರಿಯಾನಿ, ಕಲ್ಕತ್ತಾ ಸ್ಟೈಲ್ ಬಿರಿಯಾನಿ. ಆಲ್ಮೋಸ್ಟ್ ಒಂದು 1.5 ಲೀಟ್ರಿಂದ 2 ಲೀಟ್ರು ಎಣ್ಣೆ ಹಾಕಿ ಅದರಲ್ಲಿ ಆನಿಯನ್ ಸ್ಲೈಸಾಗಿ ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದಾರೆ. ಇದು ಚಿಕನ್ ಬಿರಿಯಾನಿಗೆ ನೋಡಿ. ಆನಿಯನ್ ಫ್ರೈ ಹೆಂಗಾಗ್ತಾ ಇದೆ, ಫುಲ್ಲು ಡೀಪ್ ಫ್ರೈ ಮಾಡ್ತಾರಂಥದ್ದು. ಆನಿಯನ್ ಫ್ರೈ ಆಲ್ಮೋಸ್ಟ್ ಒಂದು 80% ಫ್ರೈ ಆಗಿದೆ. ಇನ್ನೊಂದು 5-10 ಮಿನಿಟ್ಸಲ್ಲಿ ಇಳಿಸ್ಕೊತಾರಂತೆ. ನೋಡಿ, ಆನಿಯನ್ನು ಫ್ರೈ ಮಾಡ್ಕೊಂಡಿದ್ದಾರೆ ನೋಡಿ. ಫುಲ್ಲು ಒಂದು 90% ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಚಿಕನ್ನು ಫ್ರೈ ಮಾಡ್ಕೊಳೋದಕ್ಕೆ ಬಿರಿಯಾನಿಗೆ ಆಯಿಲ್ ಹಾಕ್ಕೊಂಡಿದ್ದಾರೆ. 1 ಲೀಟರ್ ಅಲ್ಲ, 1 ಲೀಟ್ರ್ ಆಗೋಷ್ಟು ಒಂದು ಎಣ್ಣೆ ಹಾಕ್ಕೊಂಡಿದ್ದಾರೆ ಇದರಲ್ಲಿ ಫ್ರೈ ಮಾಡೋದಕ್ಕೆ. ನೋಡಿ, ಇವರು ಎಣ್ಣೆಯಲ್ಲಿ ಚಕ್ಕೆ, ಲವಂಗ ಮತ್ತು ಯಾಲಕ್ ಬುಡ್ಡೆ ಅಂತಾರಲ್ಲ ಅದನ್ನು ಹಾಕ್ಕೊಂಡು ಈಗ ಅದ್ರ ಜೊತೆ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಈಗ ಆನಿಯನ್ ಹಾಕ್ಕೊಂಡಿದ್ದಾರೆ. ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟು ಆಲ್ಮೋಸ್ಟು ನಾವು ಚಿಕ್ಕ ಸ್ಪೂನಲ್ಲಿ ಹೇಳಿದ್ರೆ ಆಲ್ಮೋಸ್ಟು ಒಂದು 4ರಿಂದ 5 ಸ್ಪೂನ್ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಉಪ್ಪು ಹಾಕ್ಕೊತಾ ಇದ್ದಾರೆ. ಸಾಲ್ಟು, ಎಣ್ಣೆಯಲ್ಲೇ ಸಾಲ್ಟ್ ಹಾಕ್ಕೊತಾ ಇದ್ದಾರೆ ಇವರು. ಹತ್ತು ಸ್ಪೂನು ಉಪ್ಪು ಹಾಕ್ಕೊಂಡಿದ್ದಾರೆ ಇದರಲ್ಲಿ. ನೋಡಿ, ಇವರು ಅಂಗಡಿ ಪಕ್ಕದಲ್ಲೇ ಈಗ ಒಂದು ಕೆಲಸ ಅನ್ನೋದು ನಡೀತಾ ಇದೆ, JCB ಕೆಲಸ. ಅದರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಒಂದು ನಾಯ್ಸ್ ಅನ್ನೋದು ಬರ್ಬೋದು. ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿಕೊಂಡು ಈ ವಿಡಿಯೋ ನೋಡ್ಕೊಳ್ಳಿ ಎಲ್ಲರೂ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. 3, 4, 5, 6, 7, 8, 9, 10, 11, 12 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದಾರೆ. ಎಣ್ಣೆಯಲ್ಲಿ 12 ಸ್ಪೂನ್ ಚಿಲ್ಲಿ ಪೌಡರು, ಖಾರದ ಪುಡಿ, ಅರಿಶಿನ ಪುಡಿ ಹಾಕ್ಕೊತಾ ಇದ್ದಾರೆ. ಈಗ 1, 2, 3 ಸ್ಪೂನು ಅರಿಶಿನ ಪುಡಿ. ನೋಡಿ, ಇದರಲ್ಲಿ ಉಪ್ಪು ಹಾಕ್ಕೊತಾ ಇದ್ದಾರೆ. ಸಾಲ್ಟ್ ಏನೋ ಭಯ? ಸಾಲ್ಟು. ತಣ್ಣೀರಲ್ಲಿ ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಬುಡ್ಡೆ ಮತ್ತು ಉಪ್ಪು ಹಾಕ್ಕೊಂಡು ಈಗ ಬಾಸ್ಮತಿ ಅಕ್ಕಿ 9 kg ಬಾಸ್ಮತಿ ಅಕ್ಕಿ ಹಾಕಿ ಇದರಲ್ಲಿ ಬಾಯ್ಲ್ ಮಾಡ್ಕೊತಾರಂತೆ. ನೋಡಿ, ಆಗಲೇ ತೊಳೆದಿಟ್ಟಿರೋಂಥ ಚಿಕನ್ ಪೀಸ್ನ ಈಗ ಫ್ರೈ ಆಗಿದೆ. ಎಲ್ಲನೂ ಮಸಾಲ ಫ್ರೈ ಆದಮೇಲೆ ಇದನ್ನು ಸೇರಿಸ್ಕೊತಾ ಇದ್ದಾರೆ ಇವರು. ನೋಡಿ, ಬಿರಿಯಾನಿ ಪೀಸ್ ಅನ್ನೋದು ಸಕ್ಕತ್ತಾಗಿದೆ. ಎಲ್ಲನೂ ಆಲ್ಮೋಸ್ಟ್ ಒಂದು 50ರಿಂದ 100, ಒಂದು 50ರಿಂದ 70 ಗ್ರಾಮ್ ಬರುತ್ತೆ ಒಂದೊಂದು ಪೀಸ್ ಅನ್ನೋದು. ತುಂಬಾ ನೋಡಿ ಇದಕ್ಕೆ ಒಂದು 1.25 ಲೀಟ್ರ್ ನೀರು ಹಾಕ್ಕೊಂಡಿದ್ದಾರೆ. ಆಗಲೇ 3/4 ಲೀಟ್ರು, ಈಗ 1 ಲೀಟ್ರು, 1.25 ಲೀಟ್ರ್ ನೀರು. ಬಾಸ್ಮತಿ ಅಕ್ಕಿ ಮತ್ತು ಬೇಯಿಸೋದಕ್ಕೆ ಈಗ ಪಾತ್ರೆ ಇಟ್ಕೊಂಡಿದ್ದಾರೆ. ಇದು ಆಲ್ಮೋಸ್ಟು ಒಂದು 80ರಿಂದ 90% ಬೆಂದಿದೆಯಂತೆ ಇದು. ಆಮೇಲೆ ಇದರಿಂದ ಎತ್ತಿ ಅನ್ನದಲ್ಲಿ ಹಾಕ್ಕೊಂಡಾಗ ಒಂದು 10% ಬೇಯುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈಗ ಎಣ್ಣೆ ಮತ್ತು ನೀರಲ್ಲಿ ಫ್ರೈ ಮಾಡ್ಕೊಂಡಿದ್ದು ಚಿಕನ್ ತಗೊಂಡು ಎಲ್ಲ ಒಂದು ಪಾತ್ರೆಯಲ್ಲಿ ಇಟ್ಕೊತಾ ಇದ್ದಾರೆ ಕೆಳಗಡೆ ಭಾಗದಲ್ಲಿ. ನೋಡಿ,
ಬಿರಿಯಾನಿ ಪೀಸ್ ಅನ್ನೋದು ಬೆಂದಿದ ಮೇಲೆ ಈ ಪಾತ್ರೆಯಲ್ಲಿ ಹಾಕ್ಕೊಂಡು ಎಲ್ಲನೂ ಜೋಡಿಸ್ಕೊಂಡಿದ್ದಾರೆ ನೀಟಾಗಿ. ಅದ್ರ ಮೇಲ್ಗಡೆ ಈ ರಸ ಹಾಕ್ಕೊಳ್ತಾ ಇದ್ದಾರೆ, ಸಾಂಬಾರು, ಅದರಲ್ಲಿ ಬೆಂದಿರೋವಂಥ ಸಾಂಬಾರು, ಎಣ್ಣೆ, ನೀರು ಪ್ರತಿಯೊಂದು ಅಷ್ಟೇ ಅದನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದಾರೆ. ನೋಡಿ ಆಲ್ಮೋಸ್ಟು ಇದನ್ನು ಒಂದು 70% ಹಾಕ್ಕೊಂಡಿದ್ದಾರೆ. ಆ 70% ಬಿರಿಯಾನಿಗೆ ಹಾಕ್ಕೊಂಡು ಇನ್ನು 30% ಅನ್ನೋದು ಅದು ಅಂಡ ಗ್ರೇವಿ, ಅಂಡ ಹಾಕ್ಕೊಂಡು ಅದರಲ್ಲಿ ಗ್ರೇವಿ ಮಾಡ್ತಾರಂತೆ. ಎಣ್ಣೆಯಲ್ಲಿ ಫ್ರೈ ಆಗಿರೋವಂಥ ಆನಿಯನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದಾರೆ. ನೋಡಿ ಒಂದು 2 ಸ್ಪೂನು ಟೇಸ್ಟಿಂಗ್ ಪೌಡರು, ಒಂದು ಸ್ಪೂನು ಬಿರಿಯಾನಿ ಮಸಾಲ. ನೋಡಿ ಇದು ಬಿರಿಯಾನಿ ಮಸಾಲ ಒಂದು 4ರಿಂದ 5 ಸ್ಪೂನು ಬಿರಿಯಾನಿ ಮಸಾಲ ಹಾಕ್ಕೊತಾ ಇದ್ದಾರೆ. ಮೊಸರು, ಅರ್ಧ ಲೀಟರ್ ಮೊಸರು. ನೋಡಿ ಇದು ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಈಗ ಈ ಮಿಕ್ಸ್ ಮಾಡಿರೋದನ್ನು ಇಸ್ಮೆ ಡಾಲ ಈಗ ಅಭಿ ಹಾಂ ಚಿಕನಲ್ಲಿ ಹಾಕಿ ಹಾಂ ನೋಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಕೆಳಗಡೆ ಭಾಗದಲ್ಲೇ ಸೇರಿಸ್ಕೊತಾ ಇದ್ದಾರೆ ಇದೆಲ್ಲ ಫುಲ್ಲು. ನೋಡಿ ಬಾಸ್ಮತಿ ಅಕ್ಕಿ ನೆಂದಿರೋ ಅಂಥದ್ದು ಇದು ಆಲ್ಮೋಸ್ಟು 1 ಅವರ್ ನೆಂದಿದೆ, 1ರಿಂದ 1.5 ಅವರ್ ನೆನೆಸಿಟ್ಟಿರೋಂಥ ನೀರಲ್ಲಿ ಅದನ್ನು ಈಗ ಇದರಲ್ಲಿ ಸೇರಿಸ್ಕೊತಾ ಇದ್ದಾರೆ. ನೋಡಿ ಒಂದು ಅರ್ಧ ಲೀಟ್ರ್ ಹಾಲು ಸೇರಿಸ್ಕೊಂಡಿದ್ದಾರೆ ಇದರಲ್ಲಿ. ನೋಡಿ ಈಗ ಬಾಸ್ಮತಿ ಅಕ್ಕಿ ಅನ್ನೋದು ಒಂದು ಬೇಯ್ತಾ ಇದೆ ನೀಟಾಗಿ. ನೋಡಿ ಈಗ ಅದರಲ್ಲಿ ಇರೋವಂಥ ಅನ್ನ ಕಂಪ್ಲೀಟಾಗಿ ತೆಗೆದು ಬಿರಿಯಾನಿ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದಾರೆ. ಪಾತ್ರೆಯಲ್ಲಿ ಹಾಕ್ಕೊಂಡು ಈಗ ಕೆಳಗಡೆ ತವಾ ಇಡ್ತಾ ಇದ್ದಾರೆ. ನೋಡಿ ತವಾ ಮೇಲೆ ಇದು ಬಿರಿಯಾನಿ ಪಾತ್ರೆ ಇಟ್ಕೊಂಡಿದ್ದಾರೆ ದಮ್ ಕಟ್ಟೋದಕ್ಕೆ. ಇದು ಯೆಲ್ಲೋ ಕಲರ್ ಹಾಕ್ಕೊತಾ ಇದ್ದಾರೆ, ಫುಡ್ ಕಲರು. ಇದು ಬಂದು ಕಲ್ಕತ್ತಾ ಆ ಕಡೆಯಿಂದ ತೊಗೊಂಬಂದಿರೋಂಥದ್ದು. ಇಲ್ಲಿ ಸಿಗೋದಿಲ್ಲ ಅಂತೆ. ಆ ಕಡೆಯಿಂದ ಹೋದಾಗ ಸುಮಾರು ಒಂದು ಅರ್ಧ kg ತೊಗೊಂಬಂದು ಇಟ್ಕೊತಾರಂತೆ ಅದು. ಆಮೇಲೆ ಈಗ ತುಪ್ಪ ಹಾಕ್ಕೊತಾ ಇದ್ದಾರೆ. ಕಲರ್ ಎಲ್ಲಿ ಹಾಕಿದಾರೋ ಅದ್ರ ಮೇಲ್ಗಡೆನೆ ತುಪ್ಪ ಹಾಕ್ತಾ ಇದ್ದಾರೆ. ಒಂದು ಅರ್ಧ kgಯಿಂದ 3/4 kg ಅಷ್ಟು ತುಪ್ಪ ಹಾಕ್ಕೊಂಡಿದ್ದಾರೆ. ಮತ್ತು ಕಾಯ್ದಿರೋ ಎಣ್ಣೆ ಹಾಕ್ತಾ ಇದ್ದಾರೆ ಅದರ ಮೇಲೆ, ತುಪ್ಪದ ಮೇಲೆ ಎಣ್ಣೆ. ಹಾಂ ನೋಡಿ ತುಂಬ ಎಲ್ಲ ಆಯ್ತಂತೆ. ಎಲ್ಲ ಆದಮೇಲೆ ಪ್ಲೇಟ್ ಮುಚ್ಚಿ ಗ್ಯಾಸ್ ಆನ್ ಕರೆಗ ಅಭಿ ಹಾಂ ಗ್ಯಾಸ್ ಆನ್ ಮಾಡ್ತಾರೆ. ನೋಡಿ ಈ ಥರ ಒಂದು ಅರ್ಧ ಗಂಟೆಗಳ ಕಾಲ ಇವರು ತವಾ ಇಟ್ಟು ಇದ್ರ ಮೇಲೆ ಬಿಸಿ ಮಾಡ್ತಾ ಇದ್ದಾರೆ. ಅದು ಈಗ ಆಫ್ ಮಾಡಿದ್ದಾರೆ. ಒಂದು 30ರಿಂದ 35 ನಿಮಿಷ ಆಗಿದೆ. ಆಗಿದ್ಮೇಲೆ ಈಗ ಆಫ್ ಮಾಡಿದ್ದಾರೆ. ನೋಡಿ ಕಲ್ಕತ್ತಾ ಸ್ಟೈಲ್ ದಮ್ ಬಿರಿಯಾನಿ, ಚಿಕನ್ ದಮ್ ಬಿರಿಯಾನಿ ಈಗ ತಾನೇ ರೆಡಿ ಆಗಿದೆ. ಈ ಕೆಳಗಡೆ ಈ ಭಾಗ ಮಾಡ್ಕೊಂಡಿದ್ರಲ್ಲ ನೋಡಿ, ಅದರಲ್ಲಿ ಅವರು ಐಡಿಯಾಗೋಸ್ಕರ ಸ್ವಲ್ಪ ಡೌನ್ ಮಾಡಿ ಇಟ್ಕೊಂಡಿರ್ತಾರೆ. ಅಲ್ಲಿ ಚಿಕನ್ ಫ್ರೈ ಅನ್ನೋದು ಫ್ರೈ ಆಗಿದೆಯೋ ಇಲ್ಲೋ, ಇಲ್ಲ ನೀರು ಇಮ್ರಿದೆಯೋ ಇಲ್ಲ ಅಂತ ಬಿಟ್ಟು ಅಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಆ ಇಮ್ರೋವರೆಗೂ ಅದು ಆನಲ್ಲಿ ಇಟ್ಕೊಂಡಿರ್ತಾರೆ. ಆಮೇಲೆ ಆಫ್ ಮಾಡ್ತಾರೆ. ಆಫ್ ಮಾಡಿ ಈಗ ಒಂದು ಕಡೆಯಿಂದನೇ ಒಂದು ಪೀಸ್ ಅನ್ನೋದನ್ನು ತಗೊಂಡು ಈಗ ಪಾರ್ಸಲ್ ಬೇಕಾಗಿರೋರಿಗೆ ಪಾರ್ಸಲ್ಲು, ಮತ್ತು ಇಲ್ಲೇ ತಿನ್ನೋರಿಗೆ ಇಲ್ಲೇ ಕೊಡ್ತಾ ಇರ್ತಾರೆ. ನೋಡಿ ಕಲ್ಕತ್ತಾ ಸ್ಟೈಲ್ ದಮ್ ಬಿರಿಯಾನಿ ಸಕ್ಕತ್ತಾಗಿದೆ. ಒಳ್ಳೆ ರೆಸ್ಟೋರೆಂಟ್ ಸ್ಟೈಲ್ ಥರ ಬಂದಿದೆ. ಆಲ್ಮೋಸ್ಟು ನೀವು ದೊಡ್ಡ ರೆಸ್ಟೋರೆಂಟಿಗೆ ಹೋಗಿರ್ತೀರ, ಒಂದು ಬಿರಿಯಾನಿಗೆ 200, 300 ರೂಪಾಯಿ, 500 ರೂಪಾಯಿ, 600 ರೂಪಾಯಿವರೆಗೂ ಕೊಟ್ಟಿರ್ತೀರ. ನೋಡಿ ಇದು ಕಿತ್ನಾ ಭಯ್ಯ ಬಿರಿಯಾನಿ ಏಕು 120 ರುಪೀಸು. ಬರೀ 120 ರೂಪಾಯಿಗೆ ಕಲ್ಕತ್ತಾ ಸ್ಟೈಲ್ ದಮ್ ಬಿರಿಯಾನಿ ಬೆಂಗಾಲಿ ಸ್ಟೈಲಲ್ಲಿ ಮಾಡಿರೋಂಥದ್ದು. ಒಂದ್ಸಲಿ ಟೇಸ್ಟ್ ಮಾಡಿ ನೋಡ್ತೀನಿ. ಈಗ ನೋಡೋಣ ಹೆಂಗಿರುತ್ತೆ ಅಂತ ಬಿಟ್ಟು ಹೇಳ್ತೀನಿ. ಸ್ನೇಹಿತರೆ ನೋಡಿ ಬಿರಿಯಾನಿ ಈಗ ರೆಡಿ ಆಗಿದೆ. ಟೇಸ್ಟ್ ಮಾಡೋ ಸಮಯ ಬಂದಿದೆ. ನೋಡಿ ಬಿರಿಯಾನಿ ಬೆಂಗಾಲಿ ಸ್ಟೈಲಲ್ಲಿ ಮಾಡಿರೋವಂಥ ಬಿರಿಯಾನಿ ಇದು. ವಾವ್, ಪೀಸ್ ನೋಡಿ ಮುಟ್ಟಿದ್ರೆ ಹಿಂಗೆ ಬರ್ತಾ ಇದೆ. ನೋಡಿ ಮುಟ್ಟಿದ್ರೆ ಫುಲ್ ಓಪನು, ಸಕ್ಕತ್ತಾಗಿದೆ. ನೋಡಿ ಲೆಗ್ ಪೀಸು ನೋಡಿ. ಈಗ ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ಥರ ಹೆಂಗಿದೆ ಅಂತ ಬಿಟ್ಟು ಹೇಳ್ತೀನಿ.
ಒಂದು 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು. ಸೂಪರ್ ಆಗಿದೆ. ಆಲ್ಮೋಸ್ಟು ತುಂಬಾ ವೆರೈಟಿಯಾಗಿ ಮಾಡಿದ್ದಾರೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಇದ್ರ ಜೊತೆಗೆ ಅಂಡ ಗ್ರೇವಿ ಕೊಟ್ಟಿದ್ದಾರೆ ಮತ್ತು ರೈತ ಕೊಟ್ಟಿದ್ದಾರೆ. ಈರುಳ್ಳಿ ಸೌತೆಕಾಯಿ ಜೊತೆ ತಿನ್ನೋವಂಥದ್ದು. ನೋಡಿ ಸೂಪರ್ ಆಗಿದೆ. ಒಳ್ಳೆ ಯಾವ ದೊಡ್ಡ ರೆಸ್ಟೋರೆಂಟ್ಗಳಿಗೆ ಹೋದ್ರೂ ಈ ಥರ ಟೇಸ್ಟ್ ಅಂತೂ ಸಿಗಲ್ಲ. ತುಂಬ ಚೆನ್ನಾಗಿದೆ, ಬೆಂಗಾಲಿ ಸ್ಟೈಲು. ನಾನು ಬೇರೆ ಕಡೆ ಒಂದ್ಸಲಿ ತಿಂದಿದ್ದೆ, ಅದೇ ಟೇಸ್ಟು, ಅದಕ್ಕಿಂತ ಸ್ವಲ್ಪ ಚೆನ್ನಾಗೇ ಇದೆ, ಇನ್ನೂ ಚೆನ್ನಾಗಿದೆ ಇದು. ಇದರಲ್ಲಿ ತುಪ್ಪ ಹಾಕಿ ಒಂದು ಚಿಕನ್ನ ಇವರು ಎಣ್ಣೆಯಲ್ಲಿ ಫ್ರೈ ಮಾಡಿರೋವಂಥದ್ದು. ವಾವ್, ನಿಜವಾಗ್ಲೂ ಸೂಪರ್ ಆಗಿದೆ. ಇವರು ಮಾಡಿರೋ ಸ್ಟೈಲು ಅಷ್ಟೇ, ತುಂಬ ವೆರೈಟಿಗೆ ಈ ವಿಡಿಯೋ ನೋಡಿ ಎಲ್ಲರಿಗೂ ಇಷ್ಟ ಆದರೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ತುಂಬ ವೆರೈಟಿಯಾಗಿ, ತುಂಬ ಡಿಫ್ರೆಂಟಾಗಿ ಎಲ್ಲ ಸ್ಟೈಲಲ್ಲಿ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಯಾರೂ ಮಿಸ್ ಮಾಡ್ದಿರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ಸೂಪರ್ ಆಗಿದೆ. ಬಿರಿಯಾನಿ ಜೊತೆ ಎಗ್ ಕರಿ ಸೂಪರ್. ನೋಡಿ ಹೆಂಗ್ ಬರುತ್ತೆ ನೋಡಿ ಪೀಸು. ಇವ್ರ ಅಂಗಡಿ ಎದುರುಗಡೆನೆ ಎಕ್ಸೈಡ್ ಫ್ಯಾಕ್ಟ್ರಿ ಇದೆ. ಎಕ್ಸೈಡ್ ಫ್ಯಾಕ್ಟ್ರಿ ಜನಗೆ ಇವ್ರು ಇಲ್ಲಿಂದ ಪಾರ್ಸಲ್ ತೊಗೊಂಡೋಗಿ ಒಳಗಡೆ ಕೊಟ್ಬಿಟ್ಟು ಬರ್ತಾರೆ. ಅಲ್ಲ 10 kg ಬಾಸ್ಮತಿ ರೈಸ್ ಹಾಕಿರೋಂಥದ್ದು. ನೀವೇ ಗೆಸ್ ಆಗ್ಬೋದು ಎಷ್ಟು ಜನಕ್ಕೆ ಇದು ಆಗುತ್ತೆ ಅಂತ ಬಿಟ್ಟು. ತುಂಬ ಆಲ್ಮೋಸ್ಟು ಸಕ್ಕತ್ತಾಗಿದೆ. ಇಲ್ಲಿಂದ ಪಾರ್ಸಲ್ಸ್ ಹೋಗುತ್ತೆ ಒಳಗಡೆಗೆ. ಎಕ್ಸೈಡ್ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ಲ, ಮ್ಯಾನುಫ್ಯಾಕ್ಚರಿಂಗು ಇಲ್ಲೇ ಇರೋದು ಮುಂದ್ಗಡೆನೆ. ಆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು ಅವರು ಅಲ್ಲಿರೋಂಥ ಸ್ಟಾಫ್ಸು ಇಲ್ಲಿಂದ ಫೋನಲ್ಲಿ ಆರ್ಡರ್ ಮಾಡಿದ್ರೆ ಇಲ್ಲಿಂದ ತೊಗೊಂಡೋಗಿ ಒಳಗಡೆ ಕೊಡ್ತಾರೆ ಇವರು. ಅಷ್ಟೊಂದು ಚೆನ್ನಾಗಿದೆ. ನೀವು ಒಂದ್ಸಲಿ ಬಂದು ಟೇಸ್ಟ್ ಮಾಡ್ಬೋದು ಈ ಬಿರಿಯಾನಿ.